ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ಅವರ ನಿವಾಸಕ್ಕೆ ಸಿಐಡಿ ಟೀಮ್ ಭೇಟಿ ಕೊಟ್ಟಿದೆ. ಮೃತ ಚಂದ್ರಶೇಖರನ್ ಮನೆಗೆ ಸಿಐಡಿ ಟೀಮ್ ಭೇಟಿ ಕೊಟ್ಟಿದ್ದು ಮನೆಯಲ್ಲಿದ್ದ ಪೆನ್ ಡ್ರೈವ್ ಅನ್ನು ತಗೊಂಡು ಹೋಗಿದ್ದಾರೆ. ಪೆನ್ ಡ್ರೈವ್ ನಲ್ಲಿ ಹಾಗಾದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಮಾಹಿತಿ ಎಲ್ಲವೂ ಕೂಡ ಅಡಗಿದೆಯಾ, ಅವೆಲ್ಲವನ್ನ ರಿವೀಲ್ ಮಾಡಬೇಕಾಗುತ್ತೆ ಮುಂದಿನ ಕ್ಷಣಗಳಲ್ಲಿ. ಚಂದ್ರಶೇಖರನ್ ಸಾವಿನ ರಹಸ್ಯವನ್ನ ಆ ಪೆನ್ ಡ್ರೈವ್ ಹೇಳುತ್ತಾ ಬಿಚ್ಚಿಡುತ್ತಾ ಅನ್ನೋ ಪ್ರಶ್ನೆ. ಚಂದ್ರಶೇಖರನ್ ಡೆತ್ ನೋಟ್ ಕೂಡ ಇದೀಗ ಸಿಐಡಿ ತಗೊಂಡು ಹೋಗಿದ್ದು 45 ನಿಮಿಷಗಳ ಕಾಲ ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳು ಅವರ ನಿವಾಸದಲ್ಲಿ ನಡೆಸಿದ್ದಾರೆ. ಅಂದ್ರೆ ಒಂದು ಕಡೆ ಶೋಧ ಕಾರ್ಯ, ಮತ್ತೊಂದು ಕಡೆ ಅವರ ಪತ್ನಿಯನ್ನ ಮಾತಾಡಿಸೋ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮನೆಗೆ ಸಿಐಡಿ ಟೀಮ್ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಏನೆಲ್ಲ ವಶಕ್ಕೆ ಪಡೆದುಕೊಂಡು ಹೋಗಿದ್ದಾರೆ, ಏನೆಲ್ಲ ಸಿಕ್ಕಿದೆ, ಮತ್ತು ಅವರ ಮನೆಯವರು ಕೊಟ್ಟಿರೋ ಮಾಹಿತಿಯನ್ನು ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗಿಯೂ ವಿದ್ಯಾ, ಏನು ಭ್ರಷ್ಟಾಚಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂಥ ಭ್ರಷ್ಟಾಚಾರಕ್ಕೆ ಅಧಿಕಾರಿ ಬಲಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಇಲಾಖೆಯಲ್ಲಿ ನೂರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ತನಿಖೆಯನ್ನು ಸಿಐಡಿಗೆ ಕೂಡ ವಹಿಸಿದೆ. ಈಗಾಗಲೇ ಶಿವಮೊಗ್ಗಕ್ಕೆ ಸಿಐಡಿ ಅಧಿಕಾರಿಗಳು ಭೇಟಿ ನೀಡಿ ಆ ಚಂದ್ರಶೇಖರ ನಿವಾಸಕ್ಕೆ, ಜೊತೆಗೆ ವಿನೋಬ್ ನಗರ ಠಾಣೆಗೂ ಕೂಡ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಚಂದ್ರಶೇಖರ ನಿವಾಸಕ್ಕೆ ಭೇಟಿ ನೀಡಿದಂಥ ಸಿಐಡಿ ಅಧಿಕಾರಿಗಳು ಅವರ ಪತ್ನಿ ಕವಿತಾ ಜೊತೆ ಸುಮಾರು 45 ನಿಮಿಷಕ್ಕೂ ಹೆಚ್ಚು ಕಾಲ ವಿಚಾರಣೆ ಕೂಡ ಮಾಡಿಸಿದ್ದಾರೆ. ಅವರಿಂದ ಸಾಕಷ್ಟು ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಜೊತೆಗೆ ಮನೆಯಲ್ಲಿ ಪರಿಶೀಲನೆ ನಡೆಸಿದ ವೇಳೆ ಚಂದ್ರಶೇಖರ್ ಅವರ ಬಳಿ ಇದ್ದಂಥ ಪೆನ್ ಡ್ರೈವ್, ಜೊತೆಗೆ ಡೆತ್ ನೋಟ್ ಬರೆಯಲು ಬಳಸಿದ ಪೆನ್ನನ್ನು ಕೂಡ ಈಗಾಗಲೇ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಆ ಅಧಿಕಾರಿಗಳು ಮಾಹಿತಿ ಪ್ರಕಾರ ಪೆನ್ ಡ್ರೈವ್ ಮೇಲೆ ಏನು ವ್ಯವಸ್ಥಾಪಕ ನಿರ್ದೇಶಕರಿದ್ದಾರೆ, ಅಂದರೆ ವಾಲ್ಮೀಕಿ ನಿಗಮದ MD ಇದ್ದಂಥ ಪದ್ಮನಾಭ್ ಅವರ ಹೆಸರು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಚಂದ್ರಶೇಖರ್ ಬಳಸ್ತಿದ್ದಂಥ ಲ್ಯಾಪ್ಟಾಪ್ ಕೂಡ ಮನೆಯಲ್ಲಿ ಪತ್ತೆಯಾಗಿತ್ತು. ಆ ಲ್ಯಾಪ್ಟಾಪನ್ನು ಇಂದು ಪೊಲೀಸ್ ಠಾಣೆಗೆ ಒಪ್ಪಿಸುವಂತೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಚಂದ್ರಶೇಖರ್ ಪುತ್ರ ಶಿಶಿರ್ಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದು ಅಲ್ಲದೆ ಪೊಲೀಸ್ ಠಾಣೆಗೆ ಭೇಟಿ ನೀಡಿದಂಥ ಅಧಿಕಾರಿಗಳು FIR ಕಾಪಿ, ಜೊತೆಗೆ ಡೆತ್ ನೋಟ್ ಕೂಡ ವಶಪಡಿಸಿಕೊಂಡಿದ್ದಾರೆ. ಇಂದು ಕೂಡ ಶಿವಮೊಗ್ಗದಲ್ಲೇ ಬೀಡು ಬಿಟ್ಟಿರೋ ಅಧಿಕಾರಿಗಳು ಮತ್ತಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸುವ ನಿರೀಕ್ಷೆ ಇದೆ. ಜೊತೆಗೆ ಚಂದ್ರಶೇಖರ್ ಪತ್ನಿಯನ್ನು ಕೂಡ ಕೆಲವು ಮಾಹಿತಿಯನ್ನು ಅವರಿಂದ ಪಡೆದಿದ್ದಾರೆ. ಅವರು ಹೇಳೋ ಪ್ರಕಾರ, ನನ್ನ ಗಂಡ ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಿರಲ್ಲ, ಹಣ ಮಾಡೋ ಉದ್ದೇಶ ಇರಲಿಲ್ಲ, ಬೇರೆಯವರು ಮಾಡಿದ ಭ್ರಷ್ಟಾಚಾರಕ್ಕೆ ತನ್ನ ಪತಿ ಬಲಿಯಾಗುವಂತಾಗಿದೆ. ಹೀಗಾಗಿ ಯಾರು ಡೆತ್ ನೋಟ್ನಲ್ಲಿ 3 ಜನ ಹೆಸರನ್ನು ಬರೆದಿಟ್ಟಿದ್ದಾರೆ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅವರನ್ನು ಬಂಧಿಸಬೇಕು ಅನ್ನೋ ಒಂದು ಆಗ್ರಹ ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ಸಿಐಡಿ ಅಧಿಕಾರಿಗಳು 6 ಜನರ ತಂಡ, ಅಂದರೆ ಸಿಐಡಿ DYSP ಮೊಹಮ್ಮದ್ ರಫಿ ನೇತೃತ್ವದ ತಂಡ ಶಿವಮೊಗ್ಗದಲ್ಲೇ ಬೀಡು ಬಿಟ್ಟಿದೆ. ಇನ್ನೂ ಕೂಡ ಅವರ ಮನೆಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಜೊತೆಗೆ ಸಾಕಷ್ಟು ಅಗತ್ಯ ಮಾಹಿತಿಗಳನ್ನ ಸಂಗ್ರಹಿಸುವ ನಿರೀಕ್ಷೆ ಇದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.